ನಾನೀಗ ಕುಂದಾಪುರದ ಹಲವು ಮಕ್ಕಳ ತಾಯಿ ದೇವಸ್ಥಾನ ಕೋಟ. ಸೊ ಈಗ 8 ಗಂಟೆ ಆಗ್ತಾ ಬಂತು. ದೇವರ ದರ್ಶನ ಎಲ್ಲ ಆಗಿ ಕೊನೆಯ ಬಾರಿ ಅಮ್ಮನದ್ದು ಒಮ್ಮೆ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೆ. ಸೊ ನಾನಿವತ್ತು ಫುಲ್ಲು ನನ್ನ ಊರಿಗೆ ಬಂದಿದೆ. ಎಲ್ಲ ಸರ್ಪ್ರೈಸ್, ಯಾರಿಗೂ ಗೊತ್ತಿಲ್ಲ ನಮ್ಮ ಮನೇಲಿ. ನನ್ನ ಅಕ್ಕನಿಗಾಗಲಿ ಫ್ಯಾಮಿಲಿಗಾಗಲಿ ಫ್ರೆಂಡ್ಸಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಸುಜಾತ ಭಟ್ ಅವರಲ್ಲಿ ಹೇಳಿ ನಾನು ನಿನ್ನೆ ಸಡನ್ ಡಿಸೈಡ್ ಮಾಡಿ ಒಂದು 8 ಗಂಟೆ 7:30 ಆಗಿದೆ ನಾನು ಮನೆಗೆ ಬಿಡಬೇಕಿದ್ರೆ. ಬಂದ ಕೂಡಲೇ ನಮಗೆ ಕುಂದಾಪುರಕ್ಕೆ ರೆಡಿಯಾಗಿ ಒಂದು ಬಸ್ ಕೂಡ ಇತ್ತು. ಸೊ ಅದರಲ್ಲಿ ಫ್ರೀ ಬಸ್ಸಲ್ಲಿ ನಾನು ಆರಾಮ್ಸೆ ಕೂತ್ಕೊಂಡು ಸೀದಾ ಬಂದಿದ್ದೆ. ಬರುವಾಗ ಏನು ಅಂತ ಡಿಸೈಡ್ ಮಾಡಿರಲಿಲ್ಲ. ನನಗೆ ಆ್ಯಕ್ಚುಲಿ ಇವತ್ತು ವೀಕ್ ಆಫ್ ಇತ್ತು, ನಾಳೆ ಗೌರ್ಮೆಂಟ್ ಹಾಲಿಡೇನೂ ಇದೆ. ಸೊ ನಿನ್ನೇನು ರಜೆ ಹಾಕಿದ್ದೆ ನಾನು. ಅದು ನಂದು ಒಂದು ಮಾರ್ಚಿದೊಂದು ಟೆನ್ಷನ್ ಎಲ್ಲ ಮುಗೀತು, ಇಯರ್ ಎಂಡಿದು. ಸೊ ನನಗೆ ಸ್ವಲ್ಪ ಒಂದು ರೆಸ್ಟ್ ಬೇಕು ಅನಿಸಿತಾ ಸೀದಾ. ಬಟ್ ನನಗೆ ಊರಿಗೆ ಬರೋ ಯಾವ ಪ್ಲ್ಯಾನೂ ಇರಲಿಲ್ಲ. ನಾನೀಗ ದೇವಸ್ಥಾನದ ಮುಂದುಗಡೆನೇ ಕೂತ್ಕೊಂಡು ಮಾತಾಡ್ತಿದ್ದೆ. ನನಗೆ ಊರಿಗೆ ಬರೋ ಯಾವ ಪ್ಲ್ಯಾನೂ ಇರಲಿಲ್ಲ. ನಾನು ಸೀದಾ ಬಂದಿದ್ದೆ ಪ್ರಶಾಂತ್ ಅವರ ಮನೆಗೆ. ನಾನು ನಮ್ಮ ರವಿಕಾ ಅವರವರಿಗೆ ಒಂದು ಹೇಳಿದೆ, ರವಿ ಅಣ್ಣ ನನಗೆ ಏಪ್ರಿಲ್ 1ರಿಂದ ಪ್ರಶಾಂತ್ ಎಂಬ ವ್ಯಕ್ತಿಯನ್ನು ನನ್ನ ತಲೆಯಿಂದ ತೆಗೆದು ಹಾಕಬೇಕು. ಐದರ್ ಇಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್, ನನಗೆ ತೆಗೆದು ಹಾಕಬೇಕು. ಏಪ್ರಿಲ್ 1ಕ್ಕೆ ನನಗೆ ಬರಲಿಕ್ಕಾಗಲಿಲ್ಲ, 2ಕ್ಕೆ ನಾನು ಸೀದಾ ಬಂದಿದ್ದೆ. ಸುಮಾರು ಒಂದು ಬೆಳಿಗ್ಗೆ 7 ಗಂಟೆ ಆಗುವಾಗಲೇ ನಾನು ಬಂದಿದ್ದೆ. ಪ್ರಶಾಂತ್ ಅವರ ಮನೆಗೆ ಹೋದೆ. ನನಗೆ ಬೇಕಿದ್ದು ಒಂದು ಸಣ್ಣ ಕ್ಲಾರಿಫಿಕೇಷನ್, ನನ್ನ ಬಗ್ಗೆ ಹಿಂದುಗಡೆ ಆಗ್ತಿರೋ ಅಪಪ್ರಚಾರದಲ್ಲಿ ಪ್ರಶಾಂತ್ ಅವರ ಕೈವಾಡ ಇದೆಯಾ ಅಂತ ಇಷ್ಟೇ ಗೊತ್ತಾಗಬೇಕಿತ್ತು ನನಗೆ. ತುಂಬ ಹೊತ್ತು ನಾನು ಮೌನವಾಗಿ ಅಲ್ಲಿ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನಾನು ಬರುವ ದಾರಿ, ಪ್ರಶಾಂತ್ ಮನೆ ಎಲ್ಲ ಕೂಡ ನನ್ನಲ್ಲಿ ರೆಕಾರ್ಡಿಂಗ್ಸ್ ಇದೆ ನಾನು ಬಂದಿದ್ದಕ್ಕೆ. ಮತ್ತು ಅವರ ಮನೆ ಎದುರು ಒಂದು CCTV ಕೂಡ ಇದೆ, ಅದರಲ್ಲಿ ಕೂಡ ರೆಕಾರ್ಡ್ ಆಗಿರುತ್ತೆ. ನಾನು ಬಂದೆ, ಸುಮ್ಮನೆ ಕೂತ್ಕೊಂಡೆ, ವೆಯ್ಟ್ ಮಾಡಿದೆ. ಆಲ್ಮೋಸ್ಟ್ ಒಂದು 2 hours 8:30ವರೆಗೆ ನಾನು ವೆಯ್ಟ್ ಮಾಡಿದೆ. ಪ್ರಶಾಂತ್ ಮನೆ ಒಳಗಡೆ ಇದ್ದರು, ಯಾಕಂದರೆ ಪ್ರಶಾಂತ್ ಅವ್ರದ್ದು ಬೈಕ್ ಹೊರಗಡೆ ಇತ್ತು. ಆಯಿತಾ, ನನಗೆ ಫ್ಯಾನಿನ ಸೌಂಡು ಕೇಳ್ತಿತ್ತು. ನಾನು ಹಿಂದುಗಡೆ ಒಂದು 3 ರೌಂಡ್ ಹೋಗಿ ನಾನು ಪ್ರಶಾಂತ್ ಕರೆದೆ. ಕಾಲ್ ಮಾಡೋವಾಗಲೂ ಪ್ರಶಾಂತಿದ್ದು ಮೊಬೈಲ್ ರಿಂಗಿಂಗ್ ಆಗ್ತಾಯಿತ್ತು. ಅಂದರೆ ನಂದು ಬ್ಲಾಕ್ ಮಾಡಿದ್ದಾರೆ, ಇದು ಅವರು ಆನ್ ಕಾಲ್ ಅಂತ ಬರ್ತಾಯಿತ್ತು ನನಗೆ ಟ್ರೂ ಕಾಲರಲ್ಲಿ. ಯಾವ ಕಾರಣಕ್ಕೂ ಪ್ರಶಾಂತ್ ಮುಂದೆ ಬರಲಿಲ್ಲ, ಹೊರಗೆ ಬರಲಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದೆ, ಪ್ರಶಾಂತ್ ನಾನು ಒಳಗಡೆ ಬರಲ್ಲ, ಔಟ್ಸೈಡ್ 10 ನಿಮಿಷ ಬನ್ನಿ, ನನಗೆ ಕೆಲವೊಂದು ಮಾತಾಡಲಿಕ್ಕಿದೆ, ಅಲ್ಲಿ ನಾನು ಹೋಗ್ತೀನಿ ಅಂತ. ಯಾವ ಕಾರಣಕ್ಕೂ ಬಂದಿಲ್ಲ. ಮತ್ತು ನಾನು 8:30 ಆಗುವಾಗ ಹೊರಗೆ ಬಂದೆ. ನಾನು ಟಿಫಿನ್ ಮಾಡಬೇಕಿತ್ತಲ್ಲ, ಅಲ್ಲೇ ಮುಖ ತೊಳ್ಕೊಂಡು ನಾನು ಹೊರಗೆ ಬಂದು ಹೋಟ್ಲಿನವರಲ್ಲಿ ಮಾತಾಡ್ತಾ ನಾನೊಂದು ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ. ನಾನು ಬ್ಯಾಗನ್ನು ಮಾತ್ರ ಪ್ರಶಾಂತ್ ಮನೇಲಿ ಇಟ್ಟಿದ್ದೆ, ಯಾಕಂದರೆ ಲಗೇಜ್ ಇತ್ತು ನನ್ನಲ್ಲಿ, ಒಂದು ಡ್ರೆಸ್ ಇತ್ತು. ಇಟ್ಕೊಂಡು ನಾನು ಹೊರಗೆ ಬಂದು ಸೀದಾ ನಾನು ಬ್ರಹ್ಮಾವರ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿಂದ ಒಂದು ಲೈವ್ ಕೂಡ ಮಾಡಿದ್ದೀನಿ ಕಂಪ್ಲೇಂಟ್ ಕೊಡೋದು. ಆವಾಗ ನನಗೆ ಅಲ್ಲಿಂದ ಪ್ರಶಾಂತಿಗೆ ಕಾಲ್ ಮಾಡಿದರೆ ಪ್ರಶಾಂತ್ ಪೊಲೀಸ್ನವರ ಕಾಲು ಪಿಕ್ ಮಾಡಿಲ್ಲ. ಸೊ ಅವರು ಹೇಳಿದರು, ಮೇಡಮ್ ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ, ನೀವು ಡೈರೆಕ್ಟ್ ಕೋಟ ಸ್ಟೇಷನ್ಗೆ ಹೋಗಿದ್ದ. ಕೋಟ ತುಂಬ ದೂರ ಇದೆ. ಸೊ ಕೋಟಕ್ಕೆ ಹೋಗಬೇಕಿದ್ರೆ ನನ್ನದು ಅದಕ್ಕೆ ರಿಲೇಟೆಡ್ ರೆಕಾರ್ಡಿಂಗ್ಸು, ಪೆನ್ ಡ್ರೈವ್ ಎಲ್ಲ ನನ್ನ ಬ್ಯಾಗಲ್ಲಿದೆ. ನಾನು ಬ್ಯಾಗ್ ತೊಗೊಳ್ಳಿಕ್ಕೆ ಅಗೇನ್ ಮನೆಗೆ ಬರುವಾಗ ನನ್ನ ಬ್ಯಾಗ್ ಅಲ್ಲಿಂದ ಮಿಸ್ಸಿಂಗ್ ಆಗಿದೆ. ಓಕೆ, ಆ ನಡುವೆ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನನಗೆ ತುಂಬ ಸುಸ್ತಾಗಿತ್ತು, ಅಲ್ಲೇ ಸ್ವಲ್ಪ ಮಲ್ಕೊಂಡೆ. ನನ್ನ ಫ್ರೆಂಡ್ ಅವರು ಕಾಲ್ ಮಾಡಿದರು, ಇಲ್ಲ ಇರಿ ಬರ್ತಾರೆ ಅಂತ. ನಾನು ಸ್ವಲ್ಪ ಹೊತ್ತು ಆಗುವಾಗ ಪ್ರಶಾಂತ್ ಬಂದರು. ಪ್ರಶಾಂತ್ ವೆರ್ ಇಸ್ ಮೈ ಬ್ಯಾಗ್, ನನ್ನ ಬ್ಯಾಗ್ ಕೊಡಿ, ನಂಗೆ ಊರಿಗೆ ಹೋಗಬೇಕು ಅಷ್ಟೇ ಅಂದಿದ್ದು. ನಿಮ್ಮಲ್ಲಿ ಏನು ಮಾತಾಡಬೇಕು ಅಂತ ಅಂದಿಲ್ಲ ನಾನು. ನನ್ನ ಬ್ಯಾಗ್ ಕೊಡಿ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ, ನನಗೆ ಬ್ಯಾಗ್ ಕೊಡಿ ಅಂದೆ. ನೋಡಬೇಕಿದ್ರೆ ಈ ಬ್ಯಾಗನ್ನು ಹಿಡ್ಕೊಂಡೋಗಿ ಈ ಮನುಷ್ಯ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದಾರೆ, ಕೋಟದಲ್ಲಿ. ಆಯಿತಾ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಅಂತ ಗೊತ್ತಿಲ್ಲ ನನಗೆ. ಸೀದಾ ನಾನು ಆವಾಗಲೇ 112 ಹೊಯ್ಸಳಕ್ಕೆ ಕಾಲ್ ಮಾಡಿದೆ, ಕೋಟಕ್ಕೆ ಹೋಗುವಂತ. ನನ್ನ ಬ್ಯಾಗ್ ಮಿಸ್ಸಿಂಗ್ ಇದೆ, ಒಬ್ಬರ ಮನೇಲಿ ಇದ್ದೀನಿ ಅಂತ. ಅವರು ನಾನು ಬರ್ತೀನಿ ಅಂದರು. ನಿಮ್ಮ ಲೊಕೇಶನ್ ಹೇಳಿ, ಪೊಲೀಸರು ನನಗೆ ಕಾಲ್ ಮಾಡಿದ್ರು, ನಾವು ಆ ಲೊಕೇಶನ್ಗೆ ಬರ್ತೀವಿ ಅಂತ. ಅದಾಗಲೇ ಈ ಪ್ರಶಾಂತ್ ಹೋಗಿ ಕೋಟದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು, ನಾನು ಅವ್ರ ಮನೇಲಿದ್ದೀನಿ ಅಂತ. ಕೊಟ್ಟ ಕಂಪ್ಲೇಂಟ್ ಏನು ಗೊತ್ತಾ, ನಾನು ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಹೋಗ್ತೀನಿ. ಕೇರಳದವರು ಯಾರೋ ಬಂದಿದ್ದಾರೆ ಮಗಳನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಅಂತ. ಯಾವುದರಲ್ಲಿ ಬಾರಿಸ್ಬೇಕು ಹೇಳಿ ಆ ಮನುಷ್ಯನಿಗೆ ನಾನು? ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡ್ತಿದ್ದೆ. ನಮ್ಮ ಮನೇಲಿ ಮಕ್ಕಳಿಲ್ವಾ ಏನಾದರೂ? ನನ್ನ ಮಕ್ಕಳ ಕಳ್ಳಿನ ನಾನು? ಎಲ್ಲಿ ತನಕ ಅವರು ಫಾಲ್ಸ್ ಎಲಿಗೇಷನ್ ಮಾಡಿದ್ದಾರೆ ನೋಡಿ ಪ್ರಶಾಂತ್ ಎಂಬ ವ್ಯಕ್ತಿತ್ವ. ಇವತ್ತು ಗೊತ್ತಾಯ್ತು ನನಗೆ ಪ್ರಶಾಂತ್ ಎಂಬ ವ್ಯಕ್ತಿತ್ವ. ನವಂಬರ್ 24ರಿಂದ ಮಾರ್ಚ್ 31ರೊಳಗೆ ನನ್ನ ಮನಸ್ಸಲ್ಲಿ ತುಂಬ ದ್ವಂದ್ವ ಆಯಿತು. ಕೆಲವರು ಹೇಳ್ತಾರೆ ಪ್ರಶಾಂತ್ ಒಳ್ಳೆಯವನಲ್ಲ, ತುಂಬ ಜನ ಒಳ್ಳೆಯವನಲ್ಲ, ನೀನನ್ನು ಮೋಸ ಮಾಡಲಿಕ್ಕೆ ಬಂದವನು. ನಾನು ಇಲ್ಲ, ನನಗೇನು ತಪ್ಪು ಮಾಡಿಲ್ಲ, ಅವಳೊಬ್ಬ ಒಳ್ಳೆಯ ವ್ಯಕ್ತಿ ಥರ ನನ್ನ ಜೊತೆಗಿದ್ದು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಈ ಥರದ್ದೊಂದು ತುಂಬ ಒಂದು ಕನ್ಫ್ಯೂಷನಲ್ಲೇ ಇತ್ತು ನನಗೆ ಪ್ರಶಾಂತದ ರಿಲೇಷನ್ಶಿಪ್ಪು. ಲೈಫಲ್ಲಿ ನಾನು ಇಂಥ ಒಂದು ವ್ಯಕ್ತಿಯನ್ನು ಮರೆಯಲ್ಲ. ಯಾಕಂದರೆ ಚಂದದಲ್ಲಿ ನನ್ನಲ್ಲಿ ಇದ್ಕೊಂಡು ನನ್ನ ದುಡ್ಡನ್ನೆಲ್ಲ ತಗೊಂಡು ತಾನು ತುಂಬ ಸ್ವಾರ್ಥಿಯಾಗಿ ನನ್ನನ್ನು ಈ ಥರ ನನ್ನ ಲೈಫಲ್ಲಿ ಮರೆಯಲ್ಲ. ನಾನು ಪ್ರಶಾಂತ ಒಂದು ವ್ಯಕ್ತಿಯನ್ನು ಯಾವ ರೀತಿಯಲ್ಲೂ ಮರೆಯಲ್ಲ. ಯಾಕಂದರೆ ಜೀವನದಲ್ಲಿ ದೊಡ್ಡ ಪಾಠ ಕಲಿಸಿಕೊಟ್ಟ ವ್ಯಕ್ತಿ, ನನಗೆ ತುಂಬ ದೊಡ್ಡ ಪಾಠವನ್ನು ಕಲಿಸಿಕೊಟ್ಟ ವ್ಯಕ್ತಿ ಪ್ರಶಾಂತ್. ಆಯಿತಾ, ನಿಮಗೂ ಸಹ ಅವರ ಮುಖವಾಡ ನಾನು ಇನ್ನೂ ಸಹ ನಾನು ಹೇಳೋದು ನಿಲ್ಲಿಸೋದಿಲ್ಲ, ಹೇಳ್ತಾ ಹೋಗ್ತೀನಿ. ಯಾಕಂದರೆ ನಂಗೆ ಒಂದೊಂದು ಜೀವನದ ಅನುಭವ ಆಗೋಗ್ಲೂ ಅದು ಜನರಿಗೆ ಗೊತ್ತಾಗಲಿ. ಇನ್ನು ನಾನು ದೇವರ ಸನ್ನಿಧಿಯಲ್ಲಿ ಇಟ್ಕೊಂಡು ಹೇಳ್ತೀನಿ ಅಂತ. ಕೋಟ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಸನ್ನಿಧಿಯಲ್ಲಿ ಇಟ್ಕೊಂಡು ಈ ಪ್ರಶಾಂತ್ ಮತ್ತು ಗಾಣಿಗರಿಗೆ ಇದೇ ದೇವರು ತೋರಿಸ್ಕೊಡ್ತಾನೆ. ಇದೇ ದೇವರು, ಇಲ್ಲಿ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡೇ ನಾನು ಹೇಳ್ತಾ ಇದ್ದೀನಿ. ಇದೇ ದೇವರು ಪ್ರಶಾಂತಿಗೆ ಏನು ಅಂತ ತೋರಿಸ್ಕೊಡ್ತಾರೆ, ಅನಿತನ ಶಕ್ತಿ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಕೈಯಲ್ಲಿ ನಾನು ಪ್ರಸಾದ ಇಟ್ಕೊಂಡು ನನಗೆ ಎಷ್ಟು ಹೊತ್ತಿಗೆ ಬಂದಿದ್ದೀನಿ ಗೊತ್ತಾ? ಎಷ್ಟು ನನಗೆ ಇಲ್ಲಿಂದ ಹೋಗಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲ ನೋವುಗಳನ್ನು, ಎಲ್ಲ ಕಷ್ಟಗಳನ್ನು ನಾನು ದೇವರಲ್ಲಿ ಮಾತ್ರ ಹೇಳ್ಕೊಂಡಿದ್ದೆ ನಾನು. ಆಯಿತಾ.